ಬಾವ ಅಂತ ಕರಿ. ಓಕೆ, ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ಕೂಡ. ವೆಲ್ಕಮ್ ಬ್ಯಾಕ್ ಟು ಮದುವೆ ಸ್ಟೋರೀಸ್. ಫಸ್ಟು ಮದುವೆ ಸ್ಟೋರೀಸಲ್ಲಿ ನೋಡಿದ್ದೀರಾ, ಚಪ್ರ ಪೂಜೆ ಮಾಡಿದ್ವಿ. ಸೊ ಅದು ಮುಗೀತು. ಅದಾದಮೇಲೆ ಈಗ ಹೋಗ್ತಾ ಇದ್ದೀವಿ ನಾವು ಮನೆ ದೇವ್ರ ದರ್ಶನ ಮಾಡೋಣ ಅಂತ. ಯಾವುದೇ ಒಂದು ಶುಭ ಕಾರ್ಯ, ಶುಭ ಕೆಲಸ ಏನೇ ಮಾಡ್ತಾಯಿದ್ದೀವಿ, ಯಾವುದೇ ಒಂದು ಪೂಜೆ ಏನೇ ಮಾಡ್ತಾಯಿದ್ದೀವಿ ಅಂದರೂ ಮೊದಲು ಮನೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಳ್ಬೇಕು, ಮನಸ್ಸಲ್ಲಿ ನೆನೆಸ್ಕೊಳ್ಬೇಕು. ಸೊ ಯಾವುದೇ ಒಂದು ಪೂಜಾರಾಗಿರ್ಬೋದು, ಪುರೋಹಿತರಾಗಿರ್ಬೋದು, ಏನೇ ಒಂದು ನೀನು ಸಂಕಲ್ಪ ಅಥವಾ ಏನೇ ಒಂದು ಪೂಜೆ ಮಾಡಿದ್ರು ಮನಸ್ಸಲ್ಲಿ ಮನೆ ದೇವ್ರನ್ನ ನೆನೆಸ್ಕೊಳ್ಳಿ ಫಸ್ಟು, ಅದಾದಮೇಲೆ ಮಾಡಿ ಅಂತಲೇ ಹೇಳೋದು. ಸೊ ಅದೇ ಥರ ನಾವು ಇವತ್ತು ಶುಭ ಕಾರ್ಯ ಮಾಡೋಕ್ಕೂ ನಡೆಯೋಕ್ಕೂ ಮುಂಚೆ, ಶುರುವಾಗೋಕ್ಕೂ ಮುಂಚೆ ಮನೆ ದೇವ್ರ ದರ್ಶನ ಮಾಡಿಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ. ಇದೆಲ್ಲ ನಮ್ಮ ಕಡೆ ಅಂದರೆ ರೂಲ್ಸ್ ಅಂತಲೇ ಹೇಳ್ಬೋದು. ಇದು ಮ್ಯಾಂಡೇಟ್ರಿ, ಇದು ಹೋಗಲೇಬೇಕು. ಮದುವೆ ಫಿಕ್ಸ್ ಆಗಿದೆ ಅಂತ ಅಂದರೆ ಮದುವೆ ಇನ್ನು ಮುಹೂರ್ತಕ್ಕೂ ಮುಂಚೆ ನಾವು ದೇವ್ರ ದರ್ಶನ ಮಾಡಿಕೊಂಡು, ಮದುವೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ದೇವ್ರ ದರ್ಶನ ಮಾಡಿಕೊಂಡು ಬರಬೇಕು. ಇದು ಒಂದು ರೂಲ್ಸು ನಮ್ಮ ಕಡೆ. ಏನೇ ಮದುವೆ ಆದ್ರೂ, ಯಾರದೇ ಮದುವೆ ಆದ್ರೂ ಇದೇ ರೀತಿ ಮನೆ ದೇವ್ರಗಳ ದರ್ಶನ ಮಾಡ್ಕೊಂಡು ಬಂದಾದ್ಮೇಲೆ ಮದುವೆ ಈ ಥರ ಇರುತ್ತೆ. ಸೊ ಅದೇ ಥರ ನಾವು ಕೂಡ ಇವತ್ತು ಮನೆ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಯಾವುದೇ ಆಗಲಿ, ಯಾರಿಗೇ ಆಗಿರ್ಬೋದು, ನಿಮ್ಗಳಿಗೆ ಮನೆ ದೇವರೇ ಅಂತೆ ಜಾಸ್ತಿ ಅಂದರೆ ಕೈ ಹಿಡಿಯೋದು ಅಂತ ಹೇಳ್ತಾರಲ್ವ. ಹಾಗಾಗಿ ಪುರೋಹಿತರುಗಳು ಕೂಡ ನಾವೇನಾದರೂ ಹರಕೆ ಏನೇ ಮಾಡಿಕೊಂಡ್ರು ಮನಸ್ಸಲ್ಲಿ ಫಸ್ಟು ಮನೆ ದೇವ್ರನ್ನ ನೆನೆಸ್ಕೊಳ್ಳಿ, ಅದಾದಮೇಲೆ ಮಾಡಿ ಅಂತಲೇ ಹೇಳೋದು. ಸೊ ಅದೇ ಥರ ನಾವು ಕೂಡ ಮನೆ ದೇವ್ರಿಗೆ ಹೋಗಿ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೀಲಿ, ಸುಸೂತ್ರವಾಗಿ ಅಂತ ಹೇಳಿ ನಮ್ಮದೊಂದು ಕೋರಿಕೆನ ಇಟ್ಟು ದೇವ್ರ ಹತ್ರ ಅಪ್ಪಣೆ ತೊಗೊಂಡು, ಅಂದರೆ ದೇವ್ರ ಹತ್ರ ಆಶೀರ್ವಾದ ತಗೊಂಡು ಬರೋಣ ಅಂತ ಬಂದಿದ್ದೀವಿ. ಫೈನಲಿ ದೇವಸ್ಥಾನಕ್ಕೆ ಬಂದಿರೋದು ಅಣ್ಣ ಫ್ರೆಂಡು, ಅಣ್ಣ, ನಾನು, ಅಕ್ಕ, ನನ್ನ ತಂಗಿ, ಅವ್ರ ಹಸ್ಬೆಂಡು, ಪಾಪು ಎಲ್ಲರೂ ಬಂದಿದ್ದೀವಿ. ಸೊ ಹಾಗಾಗಿ ಈಗ ದರ್ಶನ ಮಾಡಿಕೊಂಡು ಪ್ರದರ್ಶನ ಕೂಡ ಹಾಕ್ತಾಯಿದ್ದೀವಿ. ನಮ್ಮ ಮನೆ ದೇವರು ಅಂದರೆ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಟೆಂಪಲ್ಲು ನೋಡಿ ತುಂಬಾ ಚೆನ್ನಾಗಿದೆ, ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಲ್ಲ ಕೆತ್ತನೆಯಲ್ಲಿ ಕಲ್ಲಲ್ಲಿ ಮಾಡಿರೋದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಟೆಂಪಲ್ ಮಾತ್ರ ನಮ್ಮದು, ನಮ್ಮ ಮನೆ ದೇವ್ರದ್ದು ಟೆಂಪಲ್ಲು. ಎಲ್ಲರೂ ಬಂದು ದರ್ಶನ ಮಾಡಿಕೊಂಡು ಈಗ ಪ್ರದರ್ಶನ ಹಾಕ್ತಾಯಿದ್ದೀವಿ. ನನಗಂತೂ ಸಿಕ್ಕಾಪಟ್ಟೆ ಈ ಒಂದು ಓಡಾಟದಲ್ಲಿ ಕೋಲ್ಡ್ ಆಗಿಬಿಟ್ಟಿದೆ, ಒಂಥರ ಸುಸ್ತು ಥರ ಆಗ್ತಾಯಿದೆ. ಬರ್ತಾ ಕಾರಲ್ಲೂ ಕೂಡ ಹಾಗೆ ಮಲ್ಕೊಂಡೇ ಇದ್ದೆ, ಒಂಥರ ತಲೆನೋವು ಥರ, ಸುಸ್ತು ಥರ, ಕೋಲ್ಡ್ ಒಂಥರ ಅನಿಸ್ತಾಯಿದೆ. ಈ ಓಡಾಟ ಅದು ಇದು ಅಂದ್ಕೊಂಡು ನಂಗೆ ಸ್ವಲ್ಪ ಹೆವಿ ಆದ್ರೂ ನಂದು ಅಷ್ಟು ತಗೊಳ್ಳಲ್ಲ ಬಾಡಿ, ಹಾಗಾಗಿ ಸ್ವಲ್ಪ ಹಾಗೇ ಇತ್ತು, ಸ್ವಲ್ಪ ಕೋಲ್ಡ್ ಥರ ಇತ್ತು. ಸೊ ಅದೇ ಹೋಗಿ ದರ್ಶನ ಮಾಡಿಕೊಂಡು ಬರೋಣ ಅಂತ ಬರ್ತಾಯಿದ್ದೀವಿ. ಮತ್ತು ನಾವು ನೆಕ್ಸ್ಟು ಇದನ್ನು ಏನು ಹೇಳ್ತಾರೆ ಅಂದರೆ, ನಮ್ಮ ಕಡೆ ಜಾಸ್ತಿ ಫಸ್ಟ್ ಡೇ ಆಫ್ ಮದುವೆ ಇರುತ್ತಲ್ವ, ಅವತ್ತಿನ ದಿನವೇ ಮನೆ ದೇವ್ರುಗಳ ದರ್ಶನ ಮಾಡೋಕ್ಕೆ ಹೋಗ್ತಾರೆ ಬೆಳಗ್ಗೆ ಹೊತ್ತು. ಬಟ್ ಆದರೆ ನಾವು ಅವತ್ತಿನ ದಿನ ನಮಗೆ ಸಿಕ್ಕಾಪಟ್ಟೆ ಕೆಲಸಗಳಿದೆ, ಹೋಗೋಕ್ಕಂತೂ ಆಗೋದೇ ಇಲ್ಲ. ಸೊ ಇವತ್ತೇ ಮುಗಿಸ್ಕೊಬಿಡೋಣ ಅಂತ ನಾವು ಇವತ್ತೇ ಹೋಗಿರೋದು. ಅವತ್ತಂದರೆ ಹೆಂಗಾಗುತ್ತೆ ಅಂದರೆ ಫುಲ್ಲು ಗಜಿಬಿಜಿ ಆಗೋಗ್ಬಿಡುತ್ತೆ, ಇರೋ ಕೆಲಸಗಳನ್ನೇ ಅವತ್ತು ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲನೂ ಒಟ್ಟಿಗೆ ಇಟ್ಕೊಬಿಟ್ರೆ ಕಷ್ಟ ಆಗುತ್ತೆ ಅಂತ ನಾವು ಇವತ್ತು ದರ್ಶನ ಮಾಡ್ಕೊಂಡು ಬಂದುಬಿಡೋಣ, ಅದೊಂದು ಮುಗಿಸ್ಬಿಡೋಣ ಕೆಲಸನ ಅಂತ ಆ ಒಂದು ಮನೆ ದೇವ್ರ ದರ್ಶನಕ್ಕೆ ಬಂದಿದ್ದೀವಿ. ಫೈನಲಿ ಮನೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ನೋಡ್ತಾ ಇರ್ಬೋದು, ಈಗ ನಮ್ಮ ಅಣ್ಣವ್ರ ತೋಟಕ್ಕೆ ಹೋಗಿ ಹೂವು ಕುಯ್ಕೊಂಬರೋಣ ಅಂತ ಬಂದಿದ್ದೀವಿ. ಚೆಂಡು ಹೂವನ ಅಂದರೆ ಚಪ್ರಕ್ಕೆ, ಮನೆಗೆ ಎಲ್ಲನೂ ಡೆಕೋರೇಷನ್ಗೆಲ್ಲ ಮಾಡೋಕ್ಕೆ ಅಂತ ಚೆಂಡು ಹೂವು ಕುಯ್ಕೊಂಡು ಬರೋಣ ಅಂತ ಬಂದಿದ್ದೀವಿ. ಅಂದರೆ ನಮ್ಮ ಬಾವರೆಲ್ಲ ಬಂದು ಆಲ್ರೆಡಿ ಹೂವು ಎಲ್ಲ ಕುಯ್ತಾಯಿದ್ರು ಬೆಳಗ್ಗೆನೇ ಬಂದು. ಬಟ್ ಆದರೆ ನಾವು ಅದಾದಮೇಲೆ ನಾವು ಕೂಡ ಬಂದ್ವಿ. ಏನಂದರೆ ಎಲ್ಲರೂ ಬಂದರೆ ಚೆನ್ನಾಗಿರುತ್ತೆ ಅಲ್ವಾ ಅಂದ್ಕೊಂಡು, ಯಾರು ಎಲ್ಲಿರ್ತಾರೋ ಎಲ್ಲರೂ ಅಲ್ಲೇ ಇರಬೇಕು. ಈ ಥರ ಒಂದು ಫಂಕ್ಷನ್ನು ಅಂದರೆ ಒಂದು ಕೆಲಸ ಯಾರು ಏನು ಮಾಡ್ತಾರೆ ಎಲ್ಲರೂ ಅಲ್ಲೇ ಸೇರಿದ್ರೆ ಅದೊಂಥರ ಮಾತಾಡಿಕೊಂಡು ಅದು ಒಂಥರ ಚೆನ್ನಾಗಿರುತ್ತೆ ಜಾಲಿಯಾಗಿ. ಸೊ ಅದೇ ಥರನೇ ಅವರು ಆಲ್ರೆಡಿ ಹೋಗಿ ಹೂವು ಎಲ್ಲ ಕುಯ್ತಾಯಿದ್ರು, ಚೆಂಡು ಹೂವು. ಹಾಗಾಗಿ ನಾವು ಕೂಡ ಬಂದ್ವಿ. ನನಗೇನು ಹುಷಾರಿರಲಿಲ್ಲ, ನನಗೆ ಹೂವು ಎಲ್ಲ ಕುಯ್ಯೋಕ್ಕೇನೂ ಆಗಲ್ಲ. ಬಟ್ ಆದರೂ ಬಂದೆ. ಸಿಕ್ಕಾಪಟ್ಟೆ ಕೋಲ್ಡು, ಸುಸ್ತು ಥರ ಆಗ್ತಾಯಿದೆ. ಮುಖ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ ಆ ಥರ ಆಗಿಬಿಟ್ಟಿದೆ ನನಗೆ. ಅದೆಲ್ಲ ಹೂವು ಎಲ್ಲ ಕುಯ್ದಿದ್ರು, ನಾವು ಕೂಡ ಹೋಗಿ ಒಂದು ಸ್ವಲ್ಪ
ಹೆಲ್ಪ್ ಮಾಡಿ ಹೂ ಎಲ್ಲ ಫೈನಲಿ ತೊಗೊಂಡು ಬಂದ್ವಿ. ಯೆಲ್ಲೋ ಕಲರ್, ಆರೆಂಜ್ ಕಲರ್ ಈ ಥರ ಕುಯ್ಕೊಂಡು ಬಂದಿದ್ವಿ. ಕುಯ್ಕೊಂಡು ಬಂದು ಮನೆ ಹತ್ರ ಬಂದು ಎಲ್ಲನೂ ಪೋಣಿಸ್ತಾ ಇದ್ದಾರೆ ಹೂವು ಎಲ್ಲನೂ. ಎಲ್ಲರೂ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡಿದ್ದಾರೆ ಗೈಸ್. ಅಂದರೆ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮದುವೆ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಅಣ್ಣ ತಮ್ಮಗಳು ಅಂತ ಏನಿರ್ತಾರೆ ನೋಡಿ, ಅಂದರೆ ನಮ್ಮ ಫ್ಯಾಮಿಲಿ, ಅಂದರೆ ದೊಡ್ಡಪ್ಪರು ಮಕ್ಕಳು ಈ ಥರದ್ದೆಲ್ಲನೂ, ಅತ್ತಿಗೆರು ಈ ಥರದ್ದೆಲ್ಲನೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮದುವೆ ಕೆಲಸನ. ಇವತ್ತು ಎಲ್ಲರೂ ನೆನೆಸ್ಕೊಳ್ಬೇಕು. ಅವರು ಇವರು ಅಂತಲ್ಲ, ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರೂ ಅಷ್ಟು ಮಾಡಿರೋದಕ್ಕೆ ಅಷ್ಟು ಕಳೆ ಬಂದಿದ್ದು, ಅಷ್ಟು ಚೆನ್ನಾಗಿ ಎಲ್ಲನೂ ಆಗಿದ್ದು. ಎಲ್ಲರೂ ಪ್ರತಿಯೊಬ್ಬರು, ಅವರು ಇವರು ಅಂತಲ್ಲ, ಪ್ರತಿಯೊಬ್ಬರು ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಕೆಲಸದಲ್ಲೂ ಎಲ್ಲರೂ ಭಾಗಿಯಾಗಿದ್ದಾರೆ. ಅದೇ ಅಲ್ವಾ, ಅಷ್ಟೇ ಬೇಕಿರೋದು. ತುಂಬಾ ಖುಷಿ ಆಯಿತು ನನಗಂತೂ. ಇವತ್ತಿಗೂ ಖುಷಿ ಆಗುತ್ತೆ, ಇವತ್ತಿಗೂ ನೆನೆಸ್ಕೊಳ್ತೀವಿ ಎಲ್ಲರೂ ಮಾಡಿರೋರ್ನೆಲ್ಲರೂ. ಸೊ ಈಗ ನಮ್ಮಣ್ಣ ರವಿ ಅಣ್ಣ, ಅಂದರೆ ನಮ್ಮ ರಾಜೇಶ್ವರಿ ಅವರ ಹಸ್ಬೆಂಡು, ಅವರೆಲ್ಲರೂ ಈಗ ಚಪ್ಪರ ಹಾಕೋದು, ಮತ್ತು ಇನ್ನೊಂದು ಅಣ್ಣ ಅವರೆಲ್ಲರೂ ಚಪ್ಪರ ಹಾಕೋದೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಅಪ್ಪರು ಎಲ್ಲ ಸೇರಿ. ಇನ್ನೇನು ನಮ್ಮ ಅಣ್ಣಂಗೆ ಹುಷಾರಿಲ್ಲ, ಕೈ ಫ್ರ್ಯಾಕ್ಚರ್ ಆಗಿರೋದ್ರಿಂದ ಅಷ್ಟೆಲ್ಲ ಆ ಥರ ಕೆಲಸ ಎಲ್ಲ ಏನೂ ಮಾಡೋಕ್ಕಾಗಲ್ಲ. ಜಸ್ಟ್ ಕೂತಿದ್ದಾನೆ ಪಾಪ ಅವನು. ನಾವೆಲ್ಲ ಈ ಕಡೆ ಹೂವು ಎಲ್ಲ ಹೇರಿಸ್ತಾ ಇದ್ದೀವಿ. ನಮ್ಮ ಅತ್ತಿಗೆಯವರು, ನಮ್ಮ ಅಕ್ಕ, ನನ್ನ ತಂಗಿ ರಾಜಿ ಎಲ್ಲರೂ ನಾನು ಎಲ್ಲ ಕೂತ್ಕೊಂಡು ಹೂವು ಪೋಣಿಸ್ತಾ ಇದ್ದೀವಿ. ಈ ಹೂವು ಪೋಣಿಸೋದು ಯಪ್ಪ ದೇವ್ರೆ, ಹೋಗಿ ರೆಡಿಮೇಡು ಹಾರ ಅಂದರೆ ಬರುತ್ತಲ್ಲ, ಅದನ್ನೇ ತೊಗೊಂಬಂದ್ಬಿಡ್ಬೋದು ಅಂತ ಅನಿಸುತ್ತೆ. ಏನಂದರೆ ಅಣ್ಣರ ತೋಟದಲ್ಲಿ ಇತ್ತು ಅನ್ನೋ ಕಾರಣಕ್ಕೆ ತಂದ್ವಿ. ತಂದಾದಮೇಲೆ ಆ ಏರ್ಸಕ್ಕೆ ಕೂತ್ಕೊಂಡ್ವಲ್ಲ, ಅದು ಇಷ್ಟಕ್ಕೂ ಅಷ್ಟಕ್ಕೂ ಮುಗಿತಾನೇ ಇಲ್ಲ. ಹಂಗೆ ಪೋಣಿಸ್ತಾನೇ ಇದ್ದೀವಿ. ಸೊ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಅದು ಮಾಡೋಕ್ಕೆ. ಯಪ್ಪ ಮಾಡಿದ್ಮೇಲೆ ಇದು ಯಾಕೆ ಬೇಕಿತ್ತು, ಸುಮ್ಮನೆ ಹೋಗಿ ತೊಗೊಂಬರ್ಬೇಕಿತ್ತು ಈ ಥರ ಅಂದ್ಕೊಳ್ತೀವಿ. ಏಕೆಂದರೆ ಅದು ಬೇಗ ಮುಗಿಯೋದೇ ಇಲ್ಲ, ಆ ಥರ ಆಗುತ್ತೆ. ಬಟ್ ಆದರೆ ಆ ಒಂದು ಕಳೆ ಬರಬೇಕಂದ್ರೆ ಈ ಥರ ಒಂದೆಲ್ಲ ಕೂತು ಎಲ್ಲ ಕೆಲಸ ಮಾಡ್ತಾಯಿದ್ರೆ ಮದುವೆ ಕಳೆ ಬರೋದು. ಈಗ ನಮ್ಮ ಮನೇಲಂತೂ ಮದುವೆ ಕಳೆ ಬಂದಾಯಿತು, ಎಲ್ಲ ಸೇರಿಕೊಂಡು ಈ ಥರ ಎಲ್ಲ ಕೆಲಸ ಮಾಡ್ತಾ ಇರೋದು. ಚಪ್ಪರ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಕಳೆ ಹೆಚ್ಚಾಗುತ್ತೆ. ಮೇಯ್ನ್ ಅಂದರೆ ಮನೆಗೆ ಚಪ್ಪರ ಹಾಕಿದ್ಮೇಲೆ ಬರೋದು ಮದುವೆ ಕಳೆ. ಸೊ ಎಲ್ಲನೂ ರೆಡಿ ಮಾಡ್ತಾಯಿದ್ರು. ಪುಟ್ಟದಾಗೆ ಹಾಕೋದು ನನಗೆ ಅಷ್ಟೇನು ಇಷ್ಟ ಆಗಲ್ಲ. ಈ ರೀತಿ ಫುಲ್ ಮನೆ ಮುಂದೆ ಜಾಗ ಇರೋದಕ್ಕೆಲ್ಲದಕ್ಕೂ ಚಪ್ಪರ ಹಾಕಬೇಕು ಅಂತ ಅದು ಫುಲ್ಲು ಹಾಕ್ತಾಯಿದ್ದಾರೆ. ಹಾಕಿದ್ಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ಚಪ್ಪರ ಹಾಕಿರೋದಂದ್ರೇ ಖುಷಿ. ಅಲ್ಲಿಂದನೇ ಒಂಥರ ವೈಬ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ಕೂತು ಈಗ ಕೆಲಸ ಮಾಡ್ತಾಯಿದ್ದಾರೆ. ಅಣ್ಣ ಫ್ರೆಂಡು ಅವ್ರ ವರ್ಕ್ ಅವ್ರು ಮಾಡ್ಕೊಳ್ತಾ ಇದ್ರು ಕೂತ್ಕೊಂಡು. ಪಾಪ ಅವರು ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಬಂದು ಅಣ್ಣ ಮದುವೆಲಿ ಅಣ್ಣಂಗೆ ಈ ಥರ ಆಗಿದೆ ಅಂತ ಮುಂಚಿತನೇ ಬಂದು ನಮ್ಮ ಜೊತೆ ತುಂಬಾ ಚೆನ್ನಾಗಿ ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ ನಮಗೆ. ಸೊ ಈ ಥರ ನಡೀತಾ ಇದೆ ನಮ್ಮ ಮದುವೆ ಸ್ಟೋರೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್. ಬೈ.